ರಾಜಕಾರಣ ಇದ್ದೇ ಇರ್ತದೆ. ನಾಳೆ ಶಾಸಕಾಂಗ ಸಭೆ ಕರೆದಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಏನು ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಅಲ್ಲಿಯ ತೀರ್ಮಾನವನ್ನು ನಮ್ಮ ವರಿಷ್ಠ ಮಂಡಳಿಗೆ ಅದನ್ನು ಸಲ್ಲಿಸಲಾಗುವುದು. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಂಥ ಒಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ಬಾರ್ದಾಗಿತ್ತು, ಕಾಂಗ್ರೆಸ್ ಪತ್ರ ಶುರುವಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ನೋಡಿ, ಬಿಜೆಪಿಯವರು ಹೇಳೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆಯ್ತಾ. ಇದು ಪಕ್ಷದಲ್ಲಿ ಬಹಳ ಶಿಸ್ತಿನ ರೀತಿಯಾಗಿ ಇವತ್ತು ನಮ್ಮ ಪಕ್ಷ ನಡ್ಕೊಳ್ತಾ ಇದೆ. ಬಹುಶಃ ಬಿಜೆಪಿಯವರಿಗೆ ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಏನೇನೋ ಲೆಕ್ಕಾಚಾರಗಳು ಮಾಡ್ಕೊಂಡಿದ್ರು, ಏನೋ ದೊಡ್ಡ ಮಟ್ಟದ ಗಲಾಟೆಗಳಾಗ್ತದೆ, ಭಿನ್ನಮತೀಯ ಚಟುವಟಿಕೆ ಶುರು ಹೋಗುತ್ತೆ, ಅವ್ರ ಪಕ್ಷದಲ್ಲಿ ಆಗಿತ್ತಲ್ಲ ಆ ಥರ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು. ಆದರೆ ಅವ್ರಿಗೆ ಇವತ್ತು ನಿರಾಸೆ ಆಗಿದೆ. ಮತ್ತು ಅದಕ್ಕೋಸ್ಕರ ಇನ್ನೇನಾದರೂ ಇದರಲ್ಲಿ ಏನೋ ಒಂದು ಹುಳಿಯನ್ನು ಹಿಂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರು ನಿಜವಾಗಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಭಾರತೀಯ ಜನತಾ ಪಕ್ಷ, ಜನತಾದಳದಲ್ಲಿ ಏನಪ್ಪ ಕಾಂಗ್ರೆಸ್ಸಲ್ಲಿ ಎಷ್ಟು ಒಗ್ಗಟ್ಟಿನಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇತರ ಎಲ್ಲ ಮುಖಂಡರುಗಳು ಎಲ್ಲರೂ ಎಷ್ಟು ಮತ್ತು ಯಾವ ರೀತಿ ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ ನನಗನ್ಸುತ್ತೆ. ಇವತ್ತು ನಿಜವಾಗ್ಲೂ ಅದೊಂದು ಇಡೀ ರಾಷ್ಟ್ರಕ್ಕೇ ಮಾದರಿ. ಅವರ ನಡೆ, ಅವರ ನುಡಿ, ಅವರು ಯಾವ ರೀತಿ ಎಲ್ಲರ ಜೊತೆ ಮಾತನಾಡಿದ್ರು, ಸಚಿವರುಗಳ ಜೊತೆ, ಶಾಸಕರ ಜೊತೆ, ಮಾಧ್ಯಮದ ಜೊತೆ, ಬಹುಶಃ ಇಡೀ ದೇಶಕ್ಕೇ ಮಾದರಿಯಾಗಿದ್ದಾರೆ. ಮತ್ತು ಅವರ ಒಂದು ಎಲ್ಲರ ಹೃದಯದಲ್ಲಿ ಇನ್ನೂ ಅವರು ಗಟ್ಟಿಯಾಗಿ ಅವರು ಸಿದ್ದರಾಮಯ್ಯ ಕೂತ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ನಿಜವಾಗ್ಲೂ ಯಾರು ಕೂಡ ಯಾರಿಗೇ ಆದರೂ ಕೂಡ ಈ ರೀತಿಯಾಗಿ ಇಂಥ ಸಂದರ್ಭಗಳ ಮೊದಲು ನೋಡಿದ್ದೀವಿ ಅನೇಕ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳು ಏನೇನಾಗಿದೆ ಅಂತ. ಆ ಥರ ಇಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡದೇನೆ ಇವತ್ತು ಅವರು ಪಕ್ಷದ ಬಗ್ಗೆ, ಪಕ್ಷದ ನಾಯಕರುಗಳ ಬಗ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಬಗ್ಗೆ ಇರುವಂಥ ಅಭಿಮಾನ, ಪಕ್ಷದ ಒಂದು ಸಿದ್ಧಾಂತದ ಬಗ್ಗೆ ಇರೋ ಅಭಿಮಾನ, ಅದನ್ನು ಇವತ್ತು ಅವರು ಎತ್ತಿ ತೋರಿಸಿದ್ದಾರೆ. ರಾಜಕಾರಣ ಇದ್ದೇ ಇರ್ತದೆ. ನಾಳೆ ಶಾಸಕಾಂಗ ಸಭೆ ಕರೆದಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಏನು ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಅಲ್ಲಿಯ ತೀರ್ಮಾನವನ್ನು ನಮ್ಮ ವರಿಷ್ಠ ಮಂಡಳಿಗೆ ಅದನ್ನು ಸಲ್ಲಿಸಲಾಗುವುದು. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಂಥ ಒಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ಬಾರ್ದಾಗಿತ್ತು, ಕಾಂಗ್ರೆಸ್ ಪತ್ರ ಶುರುವಾಗಿದೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ನೋಡಿ, ಬಿಜೆಪಿಯವರು ಹೇಳೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆಯ್ತಾ. ಇದು ಪಕ್ಷದಲ್ಲಿ ಬಹಳ ಶಿಸ್ತಿನ ರೀತಿಯಾಗಿ ಇವತ್ತು ನಮ್ಮ ಪಕ್ಷ ನಡ್ಕೊಳ್ತಾ ಇದೆ. ಬಹುಶಃ ಬಿಜೆಪಿಯವರಿಗೆ ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಏನೇನೋ ಲೆಕ್ಕಾಚಾರಗಳು ಮಾಡ್ಕೊಂಡಿದ್ರು, ಏನೋ ದೊಡ್ಡ ಮಟ್ಟದ ಗಲಾಟೆಗಳಾಗ್ತದೆ, ಭಿನ್ನಮತೀಯ ಚಟುವಟಿಕೆ ಶುರು ಹೋಗುತ್ತೆ, ಅವ್ರ ಪಕ್ಷದಲ್ಲಿ ಆಗಿತ್ತಲ್ಲ ಆ ಥರ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು. ಆದರೆ ಅವ್ರಿಗೆ ಇವತ್ತು ನಿರಾಸೆ ಆಗಿದೆ. ಮತ್ತು ಅದಕ್ಕೋಸ್ಕರ ಇನ್ನೇನಾದರೂ ಇದರಲ್ಲಿ ಏನೋ ಒಂದು ಹುಳಿಯನ್ನು ಹಿಂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರು ನಿಜವಾಗಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಭಾರತೀಯ ಜನತಾ ಪಕ್ಷ, ಜನತಾದಳದಲ್ಲಿ ಏನಪ್ಪ ಕಾಂಗ್ರೆಸ್ಸಲ್ಲಿ ಎಷ್ಟು ಒಗ್ಗಟ್ಟಿನಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇತರ ಎಲ್ಲ ಮುಖಂಡರುಗಳು ಎಲ್ಲರೂ ಎಷ್ಟು ಮತ್ತು ಯಾವ ರೀತಿ ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ ನನಗನ್ಸುತ್ತೆ. ಇವತ್ತು ನಿಜವಾಗ್ಲೂ ಅದೊಂದು ಇಡೀ ರಾಷ್ಟ್ರಕ್ಕೇ ಮಾದರಿ. ಅವರ ನಡೆ, ಅವರ ನುಡಿ, ಅವರು ಯಾವ ರೀತಿ ಎಲ್ಲರ ಜೊತೆ ಮಾತನಾಡಿದ್ರು, ಸಚಿವರುಗಳ ಜೊತೆ, ಶಾಸಕರ ಜೊತೆ, ಮಾಧ್ಯಮದ ಜೊತೆ, ಬಹುಶಃ ಇಡೀ ದೇಶಕ್ಕೇ ಮಾದರಿಯಾಗಿದ್ದಾರೆ. ಮತ್ತು ಅವರ ಒಂದು ಎಲ್ಲರ ಹೃದಯದಲ್ಲಿ ಇನ್ನೂ ಅವರು ಗಟ್ಟಿಯಾಗಿ ಅವರು ಸಿದ್ದರಾಮಯ್ಯ ಕೂತ್ಕೊಂಡಿದ್ದಾರೆ. ಸೊ ನನಗನ್ಸುತ್ತೆ ನಿಜವಾಗ್ಲೂ ಯಾರು ಕೂಡ ಯಾರಿಗೇ ಆದರೂ ಕೂಡ ಈ ರೀತಿಯಾಗಿ ಇಂಥ ಸಂದರ್ಭಗಳ ಮೊದಲು ನೋಡಿದ್ದೀವಿ ಅನೇಕ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳು ಏನೇನಾಗಿದೆ ಅಂತ. ಆ ಥರ ಇಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಕೊಡದೇನೆ ಇವತ್ತು ಅವರು ಪಕ್ಷದ ಬಗ್ಗೆ, ಪಕ್ಷದ ನಾಯಕರುಗಳ ಬಗ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಬಗ್ಗೆ ಇರುವಂಥ ಅಭಿಮಾನ, ಪಕ್ಷದ ಒಂದು ಸಿದ್ಧಾಂತದ ಬಗ್ಗೆ ಇರೋ ಅಭಿಮಾನ, ಅದನ್ನು ಇವತ್ತು ಅವರು ಎತ್ತಿ ತೋರಿಸಿದ್ದಾರೆ.